ಸದ್ಯಕ್ಕೆ ಕಾಂಗ್ರೆಸ್ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ನಿನ್ನೆ ಒಂದು ಸಿಎಲ್ಪಿ ಮೀಟಿಂಗ್ ಆಗಿದೆ. ಸಿಎಲ್ಪಿ ಮೀಟಿಂಗ್ ಅಲ್ಲಿ ಶಾಸಕರು ಸಚಿವರ ಸ್ಥಾನಗಳ ಮೇಲೆ ಕಣ್ಣು ಹಾಕ್ತಿದ್ದಾರೆ. ಈ ಕುರಿತು ಬಹಳಷ್ಟು ಗದ್ದಲ ಕೂಡ ನಿನ್ನೆ ಆಗಿತ್ತಂತೆ, ಈ ರೀತಿಯಾಗಿ ಮಾಹಿತಿ ಇದೆ. ಹಾಗಾದ್ರೆ ನಿನ್ನೆ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಏನೆಲ್ಲ ಆಗಿರಬಹುದು, ಯಾರೆಲ್ಲ ಭಾಗಿಯಾಗಿದ್ರು? ಸಿಎಂ ಸಿದ್ದರಾಮಯ್ಯ ಇದ್ರು, ಹಲವು ಶಾಸಕರು ಇದ್ರು, ಮಂತ್ರಿಗಳು ಇದ್ರು, ಎಲ್ಲರೂ ಕೂಡ ಸಚಿವ ಸ್ಥಾನಕ್ಕೆ ಇಲ್ಲಿ ಪೈಪೋಟಿ ಆರಂಭ ಆಗಿದೆ. ಈಗ ರಾಜ್ಯ ರಾಜಕಾರಣದಲ್ಲಿ ಹಸ್ತಪಾಳ್ಯದ ಕದನ ಕುತೂಹಲವನ್ನ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರ ಹಂಚಿಕೆ ಚದುರಂಗದ ಆಟ ಈಗ ಆರಂಭ ಆಗಿದೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರ ಡೆಡ್ಲೈನ್ ಪಾಲಿಟಿಕ್ಸ್ ಈಗ ಆರಂಭ ಆಗಿದೆ. ನೋಡಿ, ಸಿಎಂ ಡಿಸಿಎಂ ಸಾಹೇಬ್ರೆ 2.5 ವರ್ಷದ ಭರವಸೆ ಏನಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಸಂಪುಟ ಪುನರ್ರಚನೆ ಭರವಸೆ ಈಡೇರಿಸುವಂತೆ ಡಿಮ್ಯಾಂಡ್ ಈಗ ಕೇಳಿ ಬರ್ತಾ ಇದೆ. ನಿನ್ನೆಯ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಶಾಸಕರು ಇದೇ ಡಿಮಾಂಡ್ ಅನ್ನ ಇಟ್ಟಿದ್ದಾರೆ. ಯಾವಾಗ ಬದಲಾವಣೆ ಅಂತ ಅಧಿಕಾರ ಹಂಚಿಕೆಯ ಒಪ್ಪಂದ ನೆನಪಿಸಿರುವಂತಹ ಹಿರಿಯ ನಾಯಕರು, ಮಂತ್ರಿ ಆಗೋ ಕನಸು, ಹಿರಿಯ ಶಾಸಕರಿಂದ ಬಂಡಾಯದ ಮಾತು. ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗಿಲ್ಲ ಅಂತಂದ್ರೆ ಬಂಡಾಯ ಫಿಕ್ಸ್. ಹೊಸಬರಿಗೆ ಅವಕಾಶನಾ ಅಥವಾ ಹಿರಿಯರಿಗೆ ಮಣೆಯೋ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಮಂತ್ರಿ ಆಗೋ ಕನಸನ್ನ ಇಟ್ಟುಕೊಂಡಿದ್ದಾರೆ ಬಹಳಷ್ಟು ಶಾಸಕರು. ಹಾಗಾಗಿ ಸಂಪುಟ ಪುನರ್ರಚನೆ ಭರವಸೆ ಈಡೇರಿಸುವಂತೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಯಾವಾಗ ಸಂಪುಟ ಪುನರ್ರಚನೆ ಯಾವಾಗ ಮಾಡ್ತೀರಾ? 2.5 ವರ್ಷ ಅಧಿಕಾರ ಹಂಚಿಕೆ ಮಾತು ಕೊಟ್ಟಿದ್ರಲ್ಲ, ಅದು ಆ ಮಾತು ಏನಾಯ್ತು ಸಿಎಂ ಹಾಗೂ ಡಿಸಿಎಂ ಸಾಹೇಬ್ರೆ ಅಂತ ಹೇಳಿ ಶಾಸಕರು ಪ್ರಶ್ನೆ ಮಾಡ್ತಿದ್ದಾರೆ. ಭರವಸೆ ಕೊಟ್ಟಿದ್ರಲ್ಲ, ಆ ಒಂದು ಮಾತುಗಳು ಏನಾಯ್ತು ಅಂತ ಹೇಳಿ ಈಗ ನಿನ್ನೆಯ ಮೀಟಿಂಗ್ ಅಲ್ಲಿ ಆಗಿರುವಂತಹ ಚರ್ಚೆ. ನಿನ್ನೆ ಒಂದು ಸಿಎಲ್ಪಿ ಮೀಟಿಂಗ್ ಇತ್ತು. ಈ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹಲವು ಶಾಸಕರು, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಯಾವಾಗ ಬದಲಾವಣೆ ಯಾವಾಗ ಮಾಡ್ತೀರಾ ಅಂತ ಕೇಳಿದ್ದಾರೆ. ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ, ಹೊಸಬರಿಗೂ ಅವಕಾಶ ಕೊಡ್ಬೇಕಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಹಲವರಿಗೆ ಅವಕಾಶ ಯಾವಾಗ ಮಾಡಿಕೊಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಇಲ್ಲಿ ನಾಯಕತ್ವ ಬದಲಾವಣೆ ಆದ್ರೆ ಸಂಪುಟ ಪುನರ್ರಚನೆ ಆಗುತ್ತೆ. ಸಂಪುಟ ಪುನರ್ರಚನೆ ಆದ್ರೆ ಶಾಸಕರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಒಂದು ಸಾಧ್ಯತೆ ಇದೆ. ಎಲ್ಲೋ ಒಂದು ರೀತಿಯಾಗಿ ಸ್ವಲ್ಪ ಚಾನ್ಸ್ ಸಿಗಬಹುದು. ಹಾಗಾಗಿ ಏನೇನೆಷ್ಟೆಲ್ಲ ಒತ್ತಡ ಆಗಿರುವಂತದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ದೆಹಲಿ ತಲುಪಿರುವಂತಹ ಹಿರಿಯ ಶಾಸಕರ ಹಕ್ಕೊತ್ತಾಯ ಪತ್ರ ಈಗ ಬೆಂಗಳೂರಿನ ಕ್ಲಬ್ನಲ್ಲಿ ಸದ್ದಿಲ್ಲದೆ ನಡೆದ ಶಾಸಕರ ಗುಪ್ತ ಸಭೆ ಇದು. ಬಜೆಟ್ ಅಧಿವೇಶನ ಮುಗಿತಾ ಇದ್ದಂತೆ ದೆಹಲಿಗೆ ದಂಡಯಾತ್ರೆ. ವರಿಷ್ಠರ 2 ಡಿಮ್ಯಾಂಡ್ ಇಡಲು ಇದೀಗ ಸೀನಿಯರ್ ಲೀಡರ್ಸ್ ಮುಂದಾಗಿದ್ದಾರೆ. ಅಧಿಕಾರ ಹಂಚಿಕೆಯ ಒಪ್ಪಂದ ನೆನಪಿಸುವಂತಹ ಹಿರಿಯ ನಾಯಕರು ಈಗ ಏನ್ ಮಾತನ್ನ ಕೊಟ್ಟಿದ್ರಲ್ಲ, ಆ ಮಾತನ್ನ ಈಗ ವರಿಷ್ಠರ ಎದುರು ಡಿಮ್ಯಾಂಡ್ ಮಾಡಲಿದ್ದಾರೆ ಸೀನಿಯರ್ ಲೀಡರ್ಸ್. ಕ್ಲಬ್ ಸಭೆಯಲ್ಲಿ ವರಿಷ್ಠರಿಗೆ ಸಲ್ಲಿಸಬೇಕಾಗಿರುವಂತಹ ದೂರಿನ ಪಟ್ಟಿ ಈಗ ರೆಡಿ ಮಾಡಿಕೊಂಡಿದ್ದಾರೆ. ಸಚಿವ ಸಂಪುಟ ಸೇರಲು ತುದಿಗಾಲಲ್ಲಿ ಕಾಂಗ್ರೆಸ್ ಕಲಿಗಳು ನಿಂತಿದ್ದಾರೆ. ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಎಐಸಿಸಿ ನಾಯಕರ ಮುಂದೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡಬೇಕು ಅಂತ ಹೇಳಿ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ವಿಚಾರ ಸಚಿವ ಸ್ಥಾನ. ಬಜೆಟ್ ಅಧಿವೇಶನ ಏನೋ ಮುಗಿತು. ಬಜೆಟ್ ಅಧಿವೇಶನದಲ್ಲಿ ಶಾಸಕರ ಅಥವಾ ಶಾಸಕರಿಗೆ ಸಚಿವ ಸ್ಥಾನ ಸಿಗುವಂತ ಚರ್ಚೆ ಅಂತೂ ಆಗಿಲ್ಲ, ಬೇರೆ ಚರ್ಚೆನೇ ಆಗಿರೋದು. ಆದ್ರೆ ನಿನ್ನೆ ಒಂದು ಮೀಟಿಂಗ್ ಏನ್ ನಡೀತು ಸಿಎಲ್ಪಿ ಮೀಟಿಂಗ್ ಅಲ್ಲಿ, ಈ ಒಂದು ಮೀಟಿಂಗ್ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಭೇಟಿಯಾಗಿ ಸಚಿವ ಸ್ಥಾನ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಈಗ ಶಾಸಕರು ರೆಡಿ ಆಗಿದ್ದಾರೆ. ಈ ಹಿಂದೆಯೂ ಕೂಡ ಶಾಸಕರು ಯಾವಾಗ ಸಚಿವ ಸ್ಥಾನವನ್ನ ಕೇಳಿದ್ರು ಆವಾಗ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು. ನೋಡಿ, ಹೊಸಬ್ರು ಶಾಸಕರೆಲ್ಲರೂ ಕೂಡ ಅವ್ರಿಗೂ ಕೂಡ ಆಸೆ ಇರುತ್ತಲ್ವಾ ಸಚಿವರಾಗಬೇಕು ಅಂತ ಹೇಳಿ ಅಂತ ಹೇಳಿದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಬಸವರಾಜ್, ಇಲ್ಲಿ ಅಧಿವೇಶನ ಮುಗಿತಾ ಇದ್ದಂತೆ ಈ ರೀತಿಯಾದಂತಹ ಚರ್ಚೆ ಆರಂಭ ಆಗೋಗಿದೆ. ಸಿಂಪಲ್ ಇಲ್ಲಿ ಏನು ಅಂತಂದ್ರೆ ನಾಯಕತ್ವ ಬದಲಾವಣೆ ಆದ್ರೆ ಬಹುಶಃ ಸಂಪುಟ ಪುನರ್ರಚನೆ ಆಗುತ್ತೆ. ಸಂಪುಟ ಪುನರ್ರಚನೆ ಆದ್ರೆ ಬಹುಶಃ ಯಾರಿಗೋ ಹೊಸಬ್ರಿಗೂ ಅವಕಾಶ ಸಿಗಬಹುದು, ಅಂದ್ರೆ ಶಾಸಕರು ಕೂಡ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತ ನಂಬಿಕೆಯಲ್ಲಿ ಇದ್ದಾರೆ. ನಿಜವಾಗ್ಲೂ ಕಾಂಗ್ರೆಸ್ ಹೈಕಮಾಂಡ್ ಹತ್ರ ಇದೆಲ್ಲವೂ ವರ್ಕೌಟ್ ಆಗುತ್ತಾ ಅಂತ? ರೋಶಿನಿ, ಒಂದ್ ಕಡೆ ಸಿಎಂ ಸ್ಥಾನದ ಫೈಟ್ ನಡುವೆಯೂ ಕೂಡ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಕ್ಷದ ಹಲವು ಶಾಸಕರು ತಮ್ಮದೇ ಆಗಿರ್ತಕ್ಕಂತ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಮೊದಲ ಬಾರಿಗೆ ಆಯ್ಕೆ ಆಗಿರ್ತಕ್ಕಂತಹ ಶಾಸಕರು ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕೂಡ ಬರೆದಿತ್ತು. ಈಗ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು 2-3 ಬಾರಿ ಗೆದ್ದವರು ನಮಗೂ ಸಚಿವ ಸ್ಥಾನ ಕೊಡಬೇಕು, ಈಗಾಗಲೇ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತವರು 3 ವರ್ಷ ಆಗ್ತಾನೆ ಬಂತು ಸರ್ಕಾರಕ್ಕೂ ಕೂಡ, ಆದ್ರೂ ಸಹಿತ ಸಚಿವ ಸಂಪುಟ ಪುನರ್ರಚನೆ ಮಾಡ್ತಾ ಇಲ್ಲ.
ಮೊದಲ ಬಾರಿ ಗೆದ್ದವರೇ ಒಂದ್ ಕಡೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡುವಂತ ಸಂದರ್ಭದಲ್ಲಿ 2-3 ಬಾರಿ 4-5 ಬಾರಿ ಗೆದ್ದವರಿಗೆ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ. ಹಾಗಾಗಿ ನಾವು ಕೂಡ ಹೈಕಮಾಂಡ್ ನಾಯಕರ ಬಳಿ ಹೋಗೋಣ ಅನ್ನುವಂತಹ ಲೆಕ್ಕಾಚಾರಕ್ಕೆ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ನಿನ್ನೆ ಆ ಎಲ್ಲಾ ಶಾಸಕರು 2-3 ಬಾರಿ ಗೆದ್ದಿರ್ತಕ್ಕಂತಹ ಶಾಸಕರು ನಿನ್ನೆ ಖಾಸಗಿ ಹೋಟೆಲ್ ನಲ್ಲಿ ಕೂಡ ಸಭೆಯನ್ನ ನಡೆಸಿ ಒಂದಿಷ್ಟು ಬೇಡಿಕೆಗಳನ್ನ ಹೈಕಮಾಂಡ್ ನಾಯಕರ ಬಳಿ ಕೂಡ ಹೋಗೋಣ ಅನ್ನುವಂತ ತೀರ್ಮಾನವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಶಾಸಕ ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಶಿವಲಿಂಗೇಗೌಡ ಆಗಿರ್ಬೋದು, ಪುಟ್ಟರಂಗ ಶೆಟ್ಟಿ ಆಗಿರ್ಬೋದು, ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು, ಹಲವು ಶಾಸಕರೇನೆ ಅಶೋಕ್ ಪಟ್ಟಣ್ ಸೇರಿದಂತೆ ಹಲವು ಶಾಸಕರು ಕೂಡ ಒಂದು ಡಿನ್ನರ್ ಸಭೆಯಲ್ಲಿ ಕೂಡ ಭಾಗವಹಿಸಿದ್ರು. ಪ್ರಮುಖವಾಗಿ ಅಲ್ಲಿ ಈಗ ಅಧಿವೇಶನ ಆಗ್ತಾ ಇದೆ. ಅಧಿವೇಶನ ಆದ ಬಳಿಕ ಹೈಕಮಾಂಡ್ ನಾಯಕರ ಬಳಿ ನಮಗೂ ಕೂಡ ಸಚಿವ ಸ್ಥಾನ ಕೊಡಬೇಕು, ಸಂಪುಟ ಪುನಾರಚನೆ ಆಗ್ಬೇಕು, ಸರ್ಜರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಕೂಡ ಒಂದು ಮನವಿಯನ್ನ ಕೊಡೋಣ ಅನ್ನುವಂತ ನಿಟ್ಟಿನಲ್ಲಿ ಮೊದಲಿಗೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರಿಗೂ ಕೂಡ ಒಂದು ಮನವಿಯನ್ನ ಸಲ್ಲಿಸೋಣ. ಅದಾದ ಬಳಿಕ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಹಿತ ನಮ್ಮ ಬೇಡಿಕೆಯನ್ನ ಇಡೋಣ. ಮುಂಬರ್ತಕ್ಕಂಥ ಚುನಾವಣೆಗಳಿಗೂ ಕೂಡ ಒಂದಿಷ್ಟು ಸಹಕಾರಿ ಮಾಡಿಕೊಡ್ಬೇಕು. ನಮಗೂ ಕೂಡ ಪಕ್ಷದಲ್ಲಿ ಹಲವಾರು ಬಾರಿ ದುಡಿದಿದ್ದೇವೆ, ಹಾಗಾಗಿ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಮುಂದಿಡೋಣ ಅನ್ನುವಂತಹ ನಿರ್ಧಾರಕ್ಕೆ ನಿನ್ನೆ ಸಭೆಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಇದನ್ನ ಯಾವ ರೀತಿ ಪರಿಗಣನೆ ತೆಗೆದುಕೊಳ್ತಾರೆ, ಈಗ ಸಂಪುಟ ಸರ್ಜರಿ ಮಾಡ್ಬೇಕು, ಅದು ಸಿಎಂ ಮತ್ತೆ ಡಿಸಿಎಂ ಮತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಲೆಕ್ಕಾಚಾರದಲ್ಲಿ ಕೂಡ ಇದೆ, ಸಂಪುಟ ಸರ್ಜರಿ ಮಾಡಬೇಕು, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಅದು ತ್ವರಿತಗತಿಯಲ್ಲಿ ಆಗ್ತಾ ಇಲ್ಲ. ಸರ್ಕಾರ ಬಂದು ಇನ್ನೇನು 3 ವರ್ಷ ಆಗ್ತಾನೆ ಬಂತು ಜೂನ್ ತಿಂಗಳಿಗೆ. ಹಾಗಾಗಿ ಈಗಲಾದ್ರೂ ಮಾಡ್ತಾರ ಹೈಕಮಾಂಡ್ ನಾಯಕರು, ಇವರ ಬೇಡಿಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ ರೋಶಿನಿ. ಬಸವರಾಜ್, ಇಲ್ಲಿ ಇವ್ರು ಎಷ್ಟೇ ಪ್ರಯತ್ನ ಪಟ್ಟರು ಅಷ್ಟೇ, ಇವ್ರು ಏನೇ ಪತ್ರ ಬರೆದ್ರು, ಏನೇ ಪಟ್ಟಿ ರೆಡಿ ಮಾಡ್ಕೊಂಡ್ರು ಕೂಡ ವರಿಷ್ಠರು ಇವ್ರಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನೇ ಇರಲಿ ಅಥವಾ ಡಿಕೆನೇ ಇರಲಿ, ಹೊಸಬರಿಗೆ ಅವಕಾಶ ಸಿಗೋದು ಅಷ್ಟು ಸುಲಭ ಅಲ್ಲ ಬಿಡಿ, ಏನೋ ಆಸೆ ಇಟ್ಕೊಂಡಿದ್ದಾರೆ ಅಂತೇಳಿ ಒಂದು ರೀತಿಯಾಗಿ ಉಡಾಫೆಯಾಗಿ ಉತ್ತರ ಕೊಟ್ಟಿದ್ರು ಕಳೆದ ಬಾರಿಯೂ ಕೂಡ. ಹಾಗಾಗಿ ವರಿಷ್ಠರು ಎಷ್ಟು ಸಪೋರ್ಟ್ ಮಾಡ್ತಾರೆ, ಏನ್ ರೆಸ್ಪಾನ್ಸ್ ಬಿಡ್ಬೋದು ಅಂತ? ರೋಶಿನಿ, ಈಗಾಗಲೇ ಒಂದು ಸಲ ಪಕ್ಷ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೆಲವು ಶಾಸಕರು ಅನ್ಯ ಪಕ್ಷದಿಂದ ಕೂಡ ಬಂದಿರತಕ್ಕಂಥದ್ದು. ಅವರು 2-3 ಬಾರಿ ಗೆದ್ದಿರ್ತಕ್ಕಂತಹ ಶಾಸಕರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಮಾತುಕತೆ ಕೂಡ ಆಗಿರತಕ್ಕಂಥದ್ದು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರೇ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಆ ಒಂದು ಶಾಸಕರಿಗೆ ಕೂಡ ಸಚಿವ ಸ್ಥಾನ ಕೊಡಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗಿದೆ. ಈ ಒಂದು ನಿಟ್ಟಿನಲ್ಲಿ ಅದನ್ನ ಸಿಎಂ ಮತ್ತೆ ಡಿಸಿಎಂ ಇವರ ಒಂದು ಲೆಕ್ಕಾಚಾರಕ್ಕೂ ಕೂಡ ಬಿಡ್ತಾರೆ. ಮತ್ತೆ ಅವರು ಕೂಡ ಕೆಲವೊಂದಿಷ್ಟು ಅವರಿಂದಲೂ ಕೂಡ ಒಂದಿಷ್ಟು ತಂತ್ರಗಾರಿಕೆ ರೂಪಿತವಾಗಿ ಮುಂಬರ್ತಕ್ಕಂಥ ಚುನಾವಣೆಗಳಿಗೆ ಸಹಕಾರ ಆಗ್ಬೇಕು ಮತ್ತು ಸರ್ಕಾರಕ್ಕೂ ಕೂಡ ಒಂದು ಬೂಸ್ಟ್ ಬಂದಂತೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾರಿಗೆಲ್ಲ ಮತ್ತೆ ಸಂಪುಟ ಸರ್ಜರಿ ಮಾಡಿದಾಗ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅವ್ರದೇ ಆಗಿರತಕ್ಕಂತ ತಂತ್ರಗಾರಿಕೆ ರೂಪಿಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ರೋಷಿನ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸದ್ಯಕ್ಕೆ ಕಾಂಗ್ರೆಸ್ ರಾಜಕಾರಣದಲ್ಲಿ ಶಾಸಕರಿಗೆ ಸಚಿವ ಸ್ಥಾನ ಮುಂದುವರಿತಾ ಇದೆ. ನೋಡೋಣ, ಇದರಲ್ಲಿ ಕಾದು ನೋಡಬೇಕಾಗುತ್ತೆ. ಕಾಂಗ್ರೆಸ್ ನಾಯಕರು, ವರಿಷ್ಠರು ಇದು ಸಂಬಂಧಪಟ್ಟಂತೆ ಏನು ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡೋಣ.